ಕಚೇರಿಯಲ್ಲಿ ಇಂದು ಆಯೋಜಿಸಿದ್ದ ಅಮರಶಿಲ್ಪಿ ಜಕಣಾಚಾರಿ ಸಂಸ್ಮರಣಾ ದಿನಾಚರಣೆಯಲ್ಲಿ ತಹಸೀಲ್ದಾರ್ ಮನೀಷಾ ಮಹೇಶ್ ಎಸ್ ಪತ್ರಿ ಶುಭಾಶಯ ಕೋರಿದರು. ಘಂಟಂವಾರಿಪಲ್ಲಿ ಸರ್ಕಾರಿ ಪ್ರೌಢಶಾಲೆ ಶಿಕ್ಷಕ ಜಿವಿ ಚಂದ್ರಶೇಖರ ಮಾತನಾಡಿ, ಭಾರತೀಯ ಇತಿಹಾಸದಲ್ಲಿ ಕಲೆಗೆ ತನ್ನದೇ ಆದ ಇತಿಹಾಸವಿದೆ. ಆ ದಿಸೆಯಲ್ಲಿ ವಿಶ್ವಕರ್ಮ ಅಮರಶಿಲ್ಪಿ ಜಕಣಾಚಾರಿ ಅವರು ಬೇಲೂರು, ಹಳೇಬೀಡು, ಸೋಮನಾಥಪುರ ಮತ್ತಿತರ ಕಡೆಗಳಲ್ಲಿ ಕೆತ್ತಿರುವ ಕೆತ್ತನೆಗಳೇ ಸಾಕ್ಷಿ ಎಂದರು. ನಮಗೆಲ್ಲ ಗೊತ್ತಿದೆ ಯಾಕೆ ಜಕಣಾಚಾರ್ಯ ಜಯಂತಿಯನ್ನು ಮಾಡಿದ್ದಾರೆ ಅಂದರೆ, ನಮ್ಮ ಮೈಸೂರಿನ ಸೋಮನಾಥಪುರ ದೇವಸ್ಥಾನ ಆಗ್ಬೋದು, ಹಳೇಬೀಡು ದೇವಸ್ಥಾನ ಆಗ್ಬೋದು ಮತ್ತು ಬೇಲೂರಿನ ಚೆನ್ನಕೇಶವ ದೇವಾಲಯ ಆಗ್ಬೋದು, ಇವೆಲ್ಲವನ್ನ ಕೆತ್ತನೆ ಮಾಡಿದಂಥ ಕೀರ್ತಿ ನಮ್ಮ ಪುಣ್ಯಾತ್ಮ ಜಕಣಾಚಾರ್ಯರಿಗೆ ಸಲ್ಲುತ್ತೆ. ಈ ಒಂದು ಮೂರು ಪರಂಪರೆ ಏನಿದೆ ವಿಶ್ವ ತಾಣದಲ್ಲಿ ಪ್ರಸಿದ್ಧಿಯಾಗಿದೆ. ವಿಶ್ವಕ್ಕೆ ಪ್ರಸಿದ್ಧಿಯಾಗಿ ಅನೇಕ ಜನ ಯಾತ್ರಿಗಳಾಗ್ಬೋದು, ಪ್ರವಾಸಿಗಳಾಗ್ಬೋದು ಬಂದು ನೋಡಿ ಇದರ ಒಂದು ಕೆತ್ತನೆಯ ಕೆಲಸವನ್ನು ನೋಡಿ ತುಂಬ ಕಣ್ತುಂಬ್ಕೊಳ್ತಾ ಇದ್ದಾರೆ. ಮತ್ತು ಇದು ಈ ರೀತಿ ಎಲ್ಲೂ ಇಲ್ಲ ಇಡೀ ವಿಶ್ವದಲ್ಲಿ ಅಂತ ಹೇಳಿ ಅದನ್ನು ತುಂಬ ಮನಸಾಗಿ ಕೊಂಡಾಡ್ತಾ ಇದ್ದಾರೆ. ಇದರಿಂದ ಸರ್ಕಾರಕ್ಕೆ ಪ್ರವಾಸಿಗರು ಬರುವಂತಹ ಒಂದು ಪ್ರವೇಶ ಶುಲ್ಕದಿಂದ ಆದಾಯವೂ ಸಹ ಹೆಚ್ಚಿದೆ. ಈ ನಿಟ್ಟಿನಲ್ಲಿ ನಮ್ಮ ವಿಶ್ವಕರ್ಮ ಸಮಾಜದ ಬಂಧುಗಳು ತಿಳ್ಕೋಬೇಕು. ವಿದೇಶಿಗರು ನಮ್ಮ ನಾಡಿನ ಶಿಲ್ಪ ಕಲೆಯನ್ನು ನೋಡಿ ಬೆರಗಾಗುವಂತೆ ಮತ್ತು ನೋಡುಗರನ್ನು ಸೆಳೆಯುವ ಕಲೆ ಹೊಂದಿದ ನಮ್ಮ ನಾಡು ಪುಣ್ಯಭೂಮಿಯಾಗಿದೆ. ಇಂತಹ ಶಿಲ್ಪಕಲೆಯನ್ನು ನಿರ್ಮಿಸಿದ ಅಮರಶಿಲ್ಪಿ ಜಕಣಾಚಾರಿ ಅವರನ್ನು ಸ್ಮರಿಸುವ ಮೂಲಕ ಶಿಲ್ಪಕಲೆಯನ್ನು ಗೌರವದಿಂದ ಪೋಷಿಸಬೇಕಾಗಿದೆ. ಪ್ರಧಾನಿ ಮೋದಿಜಿ ಅವರು ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯನ್ನು ಜಾರಿಗೆ ತಂದು ನಮ್ಮ ಸಂಸ್ಕೃತಿ, ನಮ್ಮಲ್ಲಿನ ಕುಲ ಕಸಬುಗಳಿಗೆ ಜೀವ ತುಂಬುವ ಕಾರ್ಯ ಮಾಡುತ್ತಿರುವುದು ಹೆಮ್ಮೆಯ ವಿಷಯ ಎಂದರು. ಈ ಸಂದರ್ಭದಲ್ಲಿ ಬಿಇಒ ಎನ್ ವೆಂಕಟೇಶಪ್ಪ, ಟಿಪಿಒ ರಂಗನಾಥ್, ಸಂಘದ ಅಧ್ಯಕ್ಷ ಶ್ರೀನಿವಾಸಾಚಾರಿ, ಮಂಜುನಾಥಾಚಾರಿ, ವರದರಾಜು, ಷಣ್ಮುಖ್, ವೀರಾಚಾರಿ, ಸುಕನ್ಯಾ ವಿನಾಯಕಮೂರ್ತಿ, ವೆಂಕಟರಮಣಾಚಾರಿ, ಮಮತಾ ಮತ್ತಿತರರು ಹಾಜರಿದ್ದರು. ಗಣೇಶ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ.